ನಾರ್ಮಲ್ ಬಿರಿಯಾನಿ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಬೆಳಗ್ಗೆನೇ ಗಂಟೆ ಬಾರಿಸ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ಹೌದು, ಬೆಳಗ್ಗೆನೇ ಪೂಜೆ ಮಾಡಿ ಎಲ್ಲರಿಗೂ ದೇವ್ರ ಹತ್ರ ಇಟ್ಟಿರೋ ಬಟ್ಟೆನ ಕೊಡ್ತಾರೆ ಹಾಕೊಳ್ಳಿ ಅಂತ. ಹಾಗೆ ಇವತ್ತು ಮೆಹಂದಿನ ಬಿಟ್ಕೊಂಡು ಆಲ್ರೆಡಿ ರೆಡಿ ಆಗ್ತಾ ಇದ್ದೀವಿ. ಹೊಸ್ತಡ್ಕೋ ಹಬ್ಬ ಅಂದರೆ ಸುಮ್ಮನೆನಾ? ಬೆಳಗ್ಗೆ ಹೋಗಿ ಮಟನು, ಚಿಕನ್ನು, ಮೀನು ಎಲ್ಲನೂ ತೊಗೊಂಬಂದು ಒಳ್ಳೆ ಡಿಶ್ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತೀವಿ. ಸೊ ಅದೆಲ್ಲ ಆದಮೇಲೆ ಸಂಜೆ ಅಷ್ಟರಲ್ಲಿ ಒಂದು ರೌಂಡ್ ಊಟನ ಮುಗಿಸಿ ಚಂದ್ರ ಬರಲಿ ಅಂತ ವೆಯ್ಟ್ ಮಾಡ್ತೀವಿ. ಸೊ ಚಂದ್ರ ಬರೋ ಗ್ಯಾಪಲ್ಲಿ ನಾವೇನು ಮಾಡ್ತಿರ್ತೀವಿ ಗೊತ್ತಾ? ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಗೆ ಸಖತ್ತಾಗಿ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಮಾಡಿ ಮನೆ ಹೆಣ್ಮಕ್ಳೆಲ್ಲ ಲಕ್ಷಣವಾಗಿ ರೆಡಿ ಆಗ್ತಿದ್ರೆ ಗಂಡು ಮಕ್ಕಳೆಲ್ಲ ಯಾವಾಗ ಚಂದ್ರ ಬರುತ್ತೆ ಪೂಜೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ನಮ್ಮ ಮನೇಲಿ ಈ ಹೊಸ್ತೊಡ್ಕೋ ಹಬ್ಬಕ್ಕೆ ಏನೆಲ್ಲ ವೆರೈಟೀಸ್ ಮಾಡಿದ್ರು ಅಂತ ನೀವೇ ಕಮೆಂಟ್ ಮಾಡಿ. ಆಗ ಅನ್ಕೊತೀನಿ ನೀವು ಕರೆಕ್ಟಾಗಿ ವಿಡಿಯೋ ನೋಡಿದ್ದೀರಾ ಅಂತ. ಹಾಗೆ ನಾನ್ ವೆಜ್ ಲವರ್ಸ್ ನಾನ್ ವೆಜ್ ಅಂತ ಕಮೆಂಟ್ ಮಾಡಿ. Happy birthday to you, Sharani. Happy birthday to you. ಈ ಹಬ್ಬದ ದಿನನೇ ನನ್ನ ತಂಗಿ ಬರ್ತಡೇ ಈ ವರ್ಷ ಬಂದುಬಿಟ್ಟಿದೆ. ಸೊ ಫೈನಲಿ ನಾವು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಅವ್ರ ಫ್ರೆಂಡು ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು. ನಾವು ಪೂಜೆ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಗಿಫ್ಟ್ ಕೂಡ ಇದೆ, ಸರ್ಪ್ರೈಸ್ ಕೂಡ ಇದೆ. ಬನ್ನಿ ನೋಡೋಣ. ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ ಚಂದ್ರ ಬಂದೇ ಬಿಟ್ಟ. ಸೊ ಪೂಜೆ ಮಾಡೋಕ್ಕಂತ ಟೆರೇಸ್ಗೆ ಹೋದ್ವಿ. ಫೋಟೋ ತಗೊಳ್ಳೋ ಅಷ್ಟು ಟೈಮ್ ಅಂತೂ ಇರಲಿಲ್ಲ. ಸೊ ಅದಕ್ಕಂತ ಒಂದು ಸೆಲ್ಫಿ ವೀಡಿಯೋನ ಮಾಡಿಕೊಂಡೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಫಸ್ಟು ಯಾಕೆ ನಾವು ಚಂದ್ರನ ನೋಡ್ತಾ ಇದ್ವಿ ಅಂತ ಹೇಳ್ಬಿಡ್ತೀನಿ. ಈ ಹಬ್ಬ ಬಂದು ಚಂದ್ರಮಾನ ಯುಗಾದಿ ಅಂತ. ಸೊ ನಾವು ಚಂದ್ರನಿಗೆ ಪೂಜೆ ಮಾಡಿ, ಹಾಗೆ ನಮ್ಮ ಮನೆಯಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆ ಅವ್ರಿಗೆಲ್ಲ ಪೂಜೆ ಮಾಡಿ ಆಶೀರ್ವಾದನ ತೊಗೊತೀವಿ. ವಿಧಾನ ಹೇಗಿರತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ನಮ್ಮಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟು ನಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಅವ್ರಿಗೆ ಕಾಲನ್ನ ಚೆನ್ನಾಗಿ ತೊಳೆದು ಆಮೇಲೆ ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಹೂ ಮುಡಿಸ್ತಾರೆ. ಹೂ ಹಾಕಿದ್ಮೇಲೆ ಗಂಧದ ಕಡ್ಡಿನ ತಗೊಂಡು ಚಂದ್ರನಿಗೆ ತೋರಿಸಿ ಪೂಜೆ ಮಾಡಿ ಆಮೇಲೆ ನಮ್ಮ ಮನೆ ಹಿರೀಕರಿಗೆ ಪೂಜೆನ ಮಾಡ್ತಾರೆ. ಅಂದರೆ ಗಂಧದ ಕಡ್ಡಿನ ಬೆಳಗ್ತಾರೆ. ಗಂಧದ ಕಡ್ಡಿ ಬೆಳಗಿದ್ಮೇಲೆ ಕರ್ಪೂರನ ತೊಗೊಂಡು ಹಚ್ಚಿಬಿಟ್ಟು ಅವ್ರಿಗೆ ಆಶೀರ್ವಾದ ತೊಗೊತಾರೆ. ಆವಾಗ ಯಾರು ದೊಡ್ಡವ್ರು ಇರ್ತಾರೆ ಅವ್ರು ಆಶೀರ್ವಾದ ಮಾಡ್ತಾರೆ, ಚಿಕ್ಕವ್ರು ಇರ್ತಾರೆ ಅವ್ರು ಆಶೀರ್ವಾದ ತೊಗೊತಾರೆ. ಸೊ ಈ ಪ್ರೋಸೆಸ್ ಆದಮೇಲೆ ಗಿಫ್ಟ್ ಕೊಡೋರು ಗಿಫ್ಟ್ ಕೊಡ್ಬೋದು, ದುಡ್ಡು ಕೊಡೋರು ದುಡ್ಡು ಕೊಡ್ಬೋದು. ಅವ್ರಿಷ್ಟ ಯಾವ ಥರ ಬೇಕಾದರೆ ಇದನ್ನು ಆಶೀರ್ವಾದ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಅಂತ. ಫಸ್ಟು ನಮ್ಮ ಮಮ್ಮಿ ಮಾಡ್ತಾರೆ. ನಮ್ಮ ಮಮ್ಮಿ ಮಾಡಿದ್ಮೇಲೆ ಮನೇಲಿ ನಾನೇ ನೆಕ್ಸ್ಟ್ ದೊಡ್ಡವಳು. ಸೊ ನಾನು ಬಂದು ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಸೇರಿ ಕಾಲು ತೊಳೆದು ಚೆನ್ನಾಗಿ ಪೂಜೆ ಮಾಡ್ತೀನಿ. ಸೊ ಈ ವಿಧಾನ ನಮ್ಮ ಮನೇಲಿ ಯಾರು ಲಾಸ್ಟ್ವರೆಗೂ ಇರ್ತಾರೋ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಸೊ ಹಾಗೆ ಚಂದ್ರನ ಹತ್ರ ಬೇಡ್ಕೊತೀವಿ ಈ ವರ್ಷ ನಮಗೆ ಎಲ್ಲನೂ ಸುಂದರವಾಗಿ ಸುಶೀಲವಾಗಿ ಹೋಗಲಿ, ಹಾಗೆ ಎಲ್ಲರೂ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಬೇಡ್ಕೊತೀವಿ. ಸೊ ಇದಾದಮೇಲೆ ಈ ಪ್ರೋಸೆಸ್ಸಲ್ಲಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಹಿಂದೆ ಕೈ ಭೂಮಿಕಾಕ ಅವರು ಆಶೀರ್ವಾದ ತಗೋಬೇಕಾರೆ ಹೇಳಮ್ಮ. ನೋಡ್ರಿ ನನ್ನ ಮೊಮ್ಮಗನ ಇದೇ ಮಾಡ್ರಿ. ನನ್ನ ಮೊಮ್ಮಗನ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿಕ್ಕು, ಹ್ಯಾಪಿ ಬರ್ಡೇ ಟು ಯು ಉಷಾ. ಎಲ್ಲಪ್ಪ ಉಷಾ ಓಕೆ ಏನು ಮಾಡ್ತಾರಪ್ಪ? ಹಾಂ ನೋಡಿ ಎಲ್ಲ ಇಲ್ಲಿ ಹಿಂಗೆ ಕಾಣಿಸ್ತಲ್ಲ ಯಾರೂ. ಹೌದು, ಅಳಿಸ್ಬೇಡ. ಹಿಂದೆ ಮಾತ್ರ ಇಮಿಡಿಗೆ ಹಾಕಮ್ಮ, ಹಿಂದೆ ಹಾಕ್ರಿ. ಅರ್ಶನ ಆಂಟಿ ಆಗ್ಬಿಟ್ಟೆ. ಹಂಗಚ್ಬಾರ್ದು. ಅರ್ಶಿನ ಕುಂಕುಮ ಒಂದೇ ವರ್ಷ. ಅರ್ಶನ ಕುಂಕುಮ ಒಂದೇ ಬಟ್ ಹಂಗಾದ್ರೂ ಅರ್ಶನ ಮೇಲೆ ಹಚ್ಚಂತಾರೆ ಕುಂಕುಮ ಕಡೆ ಮುಖಕ್ಕೆ ಬಿಡ್ರಿ. ನೋಡಿ ಸ್ನ್ಯಾಪಲ್ಲಿ ಮಾಡ್ತಾ ಇರೋದು. ಸ್ನ್ಯಾಪ್ಚಾಟ್ ಕರ್ಪೂರಾಗಿ ತಟ್ಟೆ ಇವ್ರು ಯಾರೋ ಇದು ತಂದಿಲ್ಲ ಅಂತ. ಹೂವ ತಟ್ಟೆ ಇದೆ ಅದಲ್ಲ ಹಚ್ಚ್ರಿ. ಹೂವ ತಟ್ಟೆಲ್ಲ ಹಚ್ಚ್ರಿ. ದೇವ್ರೆ
ಸ್ಟ್ರಾಂಗ್ ನೋಡ್ದಮ್ಮ. ಸೈಡ್ ಇಡು. ಒಂದ್ ಕಡೆ ಮಾಡಿ. ಇಲ್ಲಿ ವಿಡಿಯೋ ಮಾಡ್ಬಿಡ್ತಾ ಇದ್ದೀನಿ. ಭೂಮಿಗೆ ಹಾಕೋದು ಅದು ಬರ್ತಾ ಇರೋದು ಲೈಟು. ಹಾಂ ಸಾಕ್ಬಿಡ್ರಿ. ನಮ್ಮ ಅಪ್ಪನ ಫೇಸ್ ಹಿಡಿದ್ರಿ, ದಿವಿಂಗ್ ಏನು ಬೇಡ. ಇಲ್ಲಿ ನೋಡಮ್ಮ, ಯಾಕೆ ಹಂಗೆ ಊದ್ಕೊಂಡ್ಬಿಟ್ಟಿದ್ಯಾ? ನೀ ಏನು ಮಾಡ್ತಾ ಇದೀವ್ಯಾ? ಸ್ವಲ್ಪ ಖುಷಿಯಾಗಾರು ಮಾಡು. ಏನು ಕೇಳಿಸ್ತಲ್ಲ, ಏನು ಮಾಡೋದು ಕೇಳಿಸ್ತಾ ಇಲ್ಲ ಸೌಂಡು. ಅಯ್ಯೋ ಎಲ್ಲಿ ಸಣ್ಣ ಆಗುತ್ತೆ ಹೇಳ್ತಾರೆ, ಭಯದಲ್ಲೇ ಮಾಡ್ತಾ ಇದ್ದೀನಪ್ಪ. ನೈಟಲ್ಲಿ ಭಯ ಭಕ್ತಿ ಭಾವಗಳು ತುಂಬಿ ಹರಿತಿದೆ ಮಹಾಲಕ್ಷ್ಮಿ ಅವರಲ್ಲಿ. ಓಂಕಾರಂ ಬೇಗ. ನೆಕ್ಸ್ಟ್ ಸಾಂಗು. ಎಲ್ಲ ಮಕ್ಳು ಪೂಜೆ ಮಾಡ್ತಾರದ ತಂದೆ ತಾಯಿ ಹೆಂಗ್ ನೋಡ್ತಾರ ನೋಡವ ಅಲ್ಲಿಂದ. ಕರೆಕ್ಟಾಗಿ ಮಾಡ್ತಾರ ಇಲ್ವಾ? ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಈ ಕಡೆ ನೋಡ್ತಾನೆ ಇಲ್ಲ. ಯಾವುದು ನೆಕ್ಸ್ಟ್ ಸ್ಟೆಪ್ ಯಾವುದು ಯಾವಾಗ ಬೇಗ ಮುಗಿಸ್ತಾರೆ ಅಂತ ಮುಖಕ್ಕೆ ತೋರಿಸ್ರಿ ಅಪ್ಪನಿಗೆ. ಕತ್ಲು ಬಂದ್ಬಿಡ್ತು. ದಿವ್ಯ ವೈಟ್ ಇದ್ದಾಳಗೊಂಡು ಆಲ್ರೆಡಿ. ಅಮ್ಮನ್ ತೋರ್ಸಾಕು. ಆಕಳಿಸ್ತದೆ ಏನು ಎಲ್ಲ ವಿಡಿಯೋನೇ ಮಾಡ್ತಾ ಇರೋದು, ಫೋಟೋ ಲೆಕ್ಕ ಹಾಕ್ತಲ್ಲ. ನಿಲ್ಸಕ್ಕಾಗಲ್ಲ. ಎಲ್ಲಿ ಇಲ್ಲಿ ಅಡ್ಡ ಬಂದ್ರೆ ಕಂಟಿನ್ಯೂ ಪ್ರೋಸೆಸ್ ಗೊತ್ತಾಗ್ತಾ ಇದೆಯಾ? ನಮ್ಮಪ್ಪಗೆ ನಮ್ಮಮ್ಮ ಪೂಜೆ ಮಾಡಿದ್ರು, ಆಮೇಲೆ ನಾನು ಶಿವು ಸೇರಿಕೊಂಡು ನಮ್ಮಪ್ಪ ಅಮ್ಮ ಪೂಜೆ ಮಾಡಿದ್ವಿ. ಹಾಗೆ ನನ್ನ ತಮ್ಮ ತಂಗಿಯರು ಇಬ್ಬರೂ ನಮ್ಮಪ್ಪ ಅಮ್ಮಗೆ ಪೂಜೆ ಮಾಡಿದ್ರು. ಆಮೇಲೆ ನಾನು ಶಿವಿಗೆ ಪೂಜೆ ಮಾಡ್ತೀನಿ, ಆಮೇಲೆ ನನ್ನ ಶಿವನ ನಿಲ್ಲಿಸಿ ನನ್ನ ತಮ್ಮ ತಂಗಿಯರು ಪೂಜೆ ಮಾಡ್ತಾರೆ. ಸೊ ಹೀಗೆ ದೊಡ್ಡವರಿಂದ ಚಿಕ್ಕವ್ರಿಗೆ ಪೂಜೆ ಹೋಗ್ತಾ ಇರುತ್ತೆ. ಏನು ಪಳ 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 ಅಂತಿದ್ಯಾ? ಅಮ್ಮಂಗೆ ನಿದ್ದೆ ಆಗಲೇ ಆಕಳಿಸ್ತಾನೆ ಆಯ್ತು ಆಗ್ಲಿಂದ. ಹಾಂ ಆಯಿತು ಬಿಡಮ್ಮ. ಏನು ಸುಂದರವಾಗಿ ಕಾಣ್ತಾ ಇದೆಯಲ್ಲ, ಏನು ಸಮಾಚಾರ ಅಲ್ಲಪ್ಪ ಸುಂದ್ರಿ? ಇವಳೊಬ್ಳೆ ಮಾಡಿ ಚಂದ್ರಂಗೆ. ನೀನು ಬರೋದು ನೆರಳಿ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಗೊತ್ತಾ? ಫುಲ್ ಹಿಡಿ. ಏನು ಫುಲ್ ಹಿಡಿತಾ ಇಲ್ವಾ? ಈ ಕಡೆ ನೋಡ್ರಿ. ಶಿವ ನನಗೆ ಅದೇ ಗೊತ್ತಾಗ್ತಿಲ್ಲ. ನನಗೆ ಇಷ್ಟು ಕರ್ಪೂರ ತೆಗೆದಕ್ಕೆ ಅಷ್ಟು ಉರಿ ಆಯಿತು. ಓಕೆ ಫಸ್ಟ್ ಹಿಡಿದು ಸ್ನ್ಯಾಪ್ ಹಿಡಿ, ಆಮೇಲೆ 3 ವರ್ಷ ಆದ್ಮೇಲೆ ನೀನು ನನಗೆ ಮಾಡ್ಬೇಕಲ್ಲಕ್ಕೆ. ಹಂಗಾರೆ ಒಳ್ಳೆ ಕಲೆಕ್ಷನ್ ಲಕ್ಕಿಗೇನೆ. ಅಸಲ್ ಉಷನ್ ಮಗುಗೆ ಬರೀ ದುಡ್ಡಲ್ಲೇ ಇಡ್ತೀರಾ? ಯಾಕೆ ದುಡ್ಡ ಯಾಕೆ ಕೊಡ್ತಾರೆ? ನಾನು ಇರೋವರೆಗೂ ಎಲ್ಲ ಚೆನ್ನಾಗಿ ಹಂಗೆ ಇರ್ತೀವಿ, ಒಗ್ಗಟ್ಟಾಗಿರ್ಬೇಕು ಅಂತ ನನಗೆ ಆಸೆ. ಏನನ್ನು ಮಾಡ್ತಿರೋ, ಎಲ್ಲೆಲ್ಲಿ ಹೋಗ್ತಿರೋ, ಯಾವ ಊರಿಗೆ ಹೋಗ್ತಿರೋ. ಇವಾಗ ಇದ್ದೀರಾ ಆಮೇಲೆ ತಲೆ ಎತ್ರಿ ಬಾವಾ. ಸುಮ್ಮನೆ ಹಿಂಗೆ ಆಗ್ದಿ ಚುಮುಕ್ಸ್ತೀವಿ. ಪ್ರೆಷರ್ ವಾಷರ್ ಇಸ್ಕೊಂಡ್ಬಿಡೋಣ. ಇಡೇ ಏನೇ ಮಾಡ್ತಾ ಇದೀಯಾ? ನಾನು ಚಂದ್ರಾಗ ಇರ್ತದೆ ಮಾಡಿದ್ದು, ಅಲ್ಲೇ ಮುಕ್ಕೊಂಬಿಟ್ಟೆ ಫಸ್ಟೆ. ಚೆನ್ನಾಗಿ ಕಾಣಿಸ್ತದೆ ಬಿಡಾಕ. ಓಹ್ ಕರಿತದಿಲ್ಲ, ಹಂಗೆ ಇಟ್ಬಿಡ್ತಾ ಇದ್ದೆ ನಾವು. ಅದೇ ಹಾಂ ತಲೆ ಎತ್ರಿ ಬಾ. ನೋಡ್ರಿ ಬಾ, ತಲೆ ಬತ್ಬಿಟ್ಟು. ಅಣ್ಣ ಇನ್ನ ಹಿಂದೆ ಹೋಗೋ, ಯಾಕೆ ಅಷ್ಟು ಮುಂದೆ ನಿಂತ್ಕೊಂಡಿದ್ಯಾ? ಹಿಂದೆ ಹೋಗೋ ಅಂದ್ರೆ ಮುಂದೆ. 3 ವರ್ಷ ಆದ್ಮೇಲೆ ಬಾವನ್ಗಿಟ್ಟು ಲೈಟ್ ಬಿಡ್ತಲ್ಲ, ಎಲ್ಲರೂ ಕೆಡೆ ಬಿಡ್ತಾ ಇದ್ದೀರಾ.
ಕೊಡು ತಿರುಗಿ ನಿನಗಿಂದ. ಹಾಂ ಮಾಡು. ನೋಡಿದ್ದೀವ್ಯಾ? ಹ್ಞೂ ತಲೆಗೆ ಗುಣ ಇಟ್ಟಲ್ಲ ಅದು ನಾನು ಕಾಲಿಂಗ್ ಇದ್ರಲ್ಲೇ ಪತಿದೇವ ಅಂತಾನೆ ಹಾಕೊಂಡಿದ್ದೆ. ಪತಿ ದೆವ್ವನ ಪತಿದೇವ ದೇವ ಹಂಗೆ ಹಾಕೊಂಡು ದೇವ ಸ್ಲೋ ಹೇಳು. ಅದು ಶಿವ. ಸಾಕ್ರಿ ಅಲ್ಲಿ ನೋಡಿದ್ವ್ಯಾ? ವಿಡಿಯೋ ಹಿಡಿತಾರೆ ಅದು ಫೋಟೋ ಹಿಡಿತಾ ಏನಂತ ನೋಡ್ತಾವಳೆ. ಅದನ್ನ ಫೋಟೋ ತೋರಿಸಿದ್ರೆ ನೀನು ಚೆನ್ನಾಗಿ ಕಾಣಿಸ್ತಾನೆ. ಸ್ವಲ್ಪ ಲಾಜಿಕ್ ಹಾಂ ಓಕೆ ಓಕೆ. ಕೇಳಿಸಲ್ಲ ಅಲ್ಲ ಸರ್? ಕಾಲ್ ಮೇಲೆ ಅವನಿಗೆ ಬಾಯಿ ಇದು ಯಾವ ಥರ ಪೂಜೆನೆ? ಉಗಿದ್ಬಿಟ್ಟು ಅದು ಇದು ರಾಣಿ ಪೂಜೆ. ಅದು ಬಾಬಾ ತಲೆ ಐತೆ. ಉಷಾ ರಾಣಿ ಉಷಾ ಅಂದ್ರೆ ಏನು ಹೇಳು? ಹಾ ರಾಣಿ ಅಂದ್ರೆ ಏನು? ಬೆಳಕಿಗೆ ರಾಣಿ. ನಿನಗೆ ಬೆಳಕು ಕೊಡ್ತಾವ ಅದಕ್ಕೆ ಅವಳು ಕರೆಕ್ಟಾಗಿ ಹಿಡಿ ಲೈಟ್, ಕರೆಕ್ಟಾಗಿ ಹಿಡಿ ಲೈಟ್. ಬರೋಷಿಂದ ಕಡಲೆ ಹತ್ತಿಟ್ಟು ಬೇವು ಬೆಲ್ಲ ಹಾಕೋದು ಕೊಡಬೇಕು ಕಾಲು ಮುಗಿಬೇಕಾರೆ. ಕಡಲೆ ಹಸಿಟ್ಟು ಬೇಸತಿ ಮಾಡೋ ಮಾಡ್ಬಿಟ್ಟು ಬೇಗ ಬರ. 5 ಗಂಟೆಗೆ ಮಲಗಿದ್ದು. ತಿಂದೇ ಇರಲ್ಲ. 5 ಗಂಟೆ 5:30ಗೆ ಇವ್ರು ರೆಡಿ ಆಗಿ ಹೋಗಿದ್ದು. ಅದೇ ಹೇಳ್ತಾರದು 8:45. ಅವ್ರು ಮಾಡ್ಬಾರ್ದು. ಪ್ರೇಯರ್ ಮಾಡೋಣ. ನೀ ನನ್ಗೆ ಪೂಜೆ ಮಾಡ್ಬೋದು, ನಮ್ಮಿಬ್ರು ಇವ್ರಿಗೆ ಪೂಜೆ ಮಾಡ್ಬೋದು. ಇವರಿಬ್ರು ಉಷಾ ದಿವ್ಯಾ. ಕೆಲವೊಂದು ಫುಲ್ ವೀಡಿಯೋ ಹಾಕೋಕ್ಕಾಗಿಲ್ಲ, ಹಾಗೆ ಕೆಲವೊಂದು ವೀಡಿಯೋ ಕ್ಲಿಪ್ಗಳು ಸಿಗಲಿಲ್ಲ. ಸೊ ಫೈನಲಿ ಸಿಕ್ಕಿರೋ ಕ್ಲಿಪ್ಗಳನ್ನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಂಗಿ ನನ್ನ ತಮ್ಮನ ಪೂಜೆ ಮಾಡ್ತಾ ಇರೋದು. ಹಾಗೆ ಪೂಜೆ ಮೂಮೆಂಟಲ್ಲಿ ಎಲ್ಲರೂ ಅಂತ ಇದ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಸೊ ಫನ್ ಮೂಮೆಂಟ್ಗಾಗಿ ಅದು ಇದನ್ನು ಡೈಲಾಗ್ ಹೊಡ್ಕೊಂಡು ಸ್ವಲ್ಪ ಖುಷಿ ವಾತಾವರಣನ ಕ್ರಿಯೇಟ್ ಮಾಡ್ಕೊತೀವಿ. ಆಗ ಹ್ಯಾಪಿ ಫ್ಯಾಮಿಲಿ ಹ್ಯಾಪಿಯಾಗಿ ಪೂಜೆನ ಮುಗಿಸಿ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಳತ್ತೆ ಅಂತಲೇ ಹೇಳ್ಬೋದು. ಸೊ ಯಾರ ಮನೇಲೆಲ್ಲ ಇದೇ ಥರ ಆಚರಣೆನ ಫಾಲೋ ಮಾಡ್ತಿದ್ದೀರಾ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳಿಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನೀವು ಫಸ್ಟಾಗಿ ನೋಡ್ಬೋದು. ಹಾಗೆ ಕಮೆಂಟು, ಲೈಕು, ಶೇರು ಎಲ್ಲನೂ ಮಾಡ್ಬೋದು. ಹಾಗೆ ನನ್ನ ವೀಡಿಯೋ ಹೇಗೆ ಬರ್ತಿದೆ ಅಂತ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋಣ ಬನ್ನಿ. ಲಾಸ್ಟ್ ಟೈಮ್ ಯಾರು ಪೂಜೆ ಮಾಡಿದ್ರಲ್ಲ ನೀವು? ಸ್ನೇಹ ಗೋವಿಂದ ಲಾಸ್ಟ್ ಟೈಮ್ ಅದು ಎಷ್ಟು ಸತಿ ಹಳೇದು ಅಕ್ಕ 5 ವರ್ಷ. ಅವ್ರಿಗೆ 200 ರೂಪಾಯಿ ಕೊಟ್ಟಲ್ಲ? 50 ರೂಪಾಯಿ. ಈಗ 100 ರೂಪಾಯಿ ಕೊಟ್ಲು, ನನಗೆ 50 ರೂಪಾಯಿ. ಅಣ್ಣ ನಂಗೆ 200 ರೂಪಾಯಿ ಕೊಟ್ಟೆ, ನಾನು 100 ರೂಪಾಯಿ ಕೊಟ್ಟೆ. ಬ್ಲೌಸಲ್ಲಿ ಕೊಟ್ಟಲ್ಲ ಬಿಡಪ್ಪ ಸಾಕು. ತಿರ್ಗಾ ಹಚ್ಬೇಕಾಗುತ್ತೆ. ತೆಗಿಯೋಣ ಸೊಂಟದ ಮನೆಯಿಂದ ಕೈ ಹೊಟ್ಟೆ ಒಳಗೆ ಎಳ್ಕೊ. ಅದು ಇವತ್ತು ಬಿರಿಯಾನಿ ಮೈ ಮೇಲೆ ಮುಂದೆ ನೋಡೋದು ಭಾಳ ಹೋಗ್ಬಿಟ್ಟಿತ್ತು. ಚೆನ್ನಾಗಲ್ಲ ಶರ್ಟ್ ಇದು ಕಲರು. ಇನ್ನು ನಾಳೆಯಿಂದ ಅದೇನೆ. ಎಲ್ಲ ಹಾಕೋದು ಬರೀ ಕೆಲಸ. ಎಲ್ಲ ಹೊರಗಡೆ ಒಂದ್ಸಲ ಹಾಕೊಂಡು ಹೋಗೋಣ. ಯಾಕಂದ್ರೆ ಏನು ಅಷ್ಟೊಂದು ರೆಡಿಯಾಗಿ ಏನು ತಗೊಂಡಿಲ್ಲ ಅಲ್ಲಮ್ಮ. ಇಷ್ಟು ಕುದಾಗ್ತೈತಿ. ನಡೀರಿ ಕಾರಲ್ಲ ಒಂದು ರೌಂಡ್. ಊಟ ಮಾಡಕ್ಕೆ ಕೇಳ್ರಿ 3 ಸತಿ ಫೋನ್ ಹಾಕಿ ಬಂದಿರೋದು. ಅಡುಗೆ ಆಗೈತೆ ನೋಡು ಶಾಂಗ. ಆಮೇಲೆ ಬಂಗಾರ ಏನು ತೋರಿಸ್ಕೊ. ನಾವೆಲ್ಲರೂ ಒಂದೇ ಥರ ಸ್ಯಾರಿ ಹಾಕಿದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕಿರೋದು. ಹಾಗೆ ಈ ಸ್ಯಾರಿ ಎಲ್ಲ ಒಂದೇ ಆನ್ಲೈನ್ ಆ್ಯಪಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಬಾಯ್ಸ್ ಡ್ರೆಸ್ ಕೂಡ ಸಖತ್ತಾಗಿದೆ. ಸೊ ಅದು ಕೂಡ ಬೇಕಿದ್ದರೆ ಶರ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ, ಆಗ ಖಂಡಿತ ಅದ್ರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಹಾಂ ನಾ ಎಲ್ಲರೂ ಮಾಡಿದೆ, ನನಗೊಬ್ಬರು ಖುಷಿ. ಇವ್ರದ್ದು
ಹಾಡು ಇದು ಯಾವುದು ವಿವೇಕ್ ಹೇಳ್ತತ್ತ ಅವಾಗ ಅಗಲಲಾರದ ಜೊತೆ ನಾವು ನನಗೆ ಕಲ್ತವಮ್ಮ ನಿನ್ನ ನೋವು ಅಯ್ಯೋ ನೋವು. ಉಸಿರಿನ ಉಯ್ಯಾಲೆ ನಾವು ತೂಗಿ ಆಡೋಣ. ಕಾಲಿಗೆ ಅರ್ಥ ಕುಂಕುಮ ಇಟ್ಬಿಟ್ಟು ಹೋಗಿಲ್ಲ. ನೀನು ಆಡ್ದಿವ್ಯಾ, ನೀನು ಆಡ್ದಿವ್ಯಾ? ತಂಗಿ ನಿನ್ನ ನಗು ಪುಟ್ಟ ಮಗು ಇದೆ, ಆ ನಗುವಿಗಾಗಿ ನಾನು ಕಾದಿದೆ. ಇಟ್ಟವಳೆ ಬರ್ತ್ಡೇ ಹುಡುಗಿ. ಉದ್ರಾಯ್ತು. ಆಹಾ, ಇಬ್ಬರು ಸುಂದರಿಯರು. ಸುರಸುಂದರಿ ಸುರಸುಂದರಿ. ತುಳಸಿ ಗಿಡ ಹತ್ರ ಇಟ್ಬಿಡು. ಟೈಲ್ಸ್ ಹತ್ರ ಇಟ್ಬಿಡು. ಡಿಮ್ 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 ಟಕ 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 ಡುಮ್ 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 ಟಕ 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 ಟಕ್ ಡುಮ್ ಟಕ ಡುಮ್ ಟಕ 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 ಡುಮ್ ಟಕ 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 ಡುಮ್ ಟಕ ಡುಮ್ ಟಕ ಡುಮ್ ಟಕ ಡುಮ್ ಟಕ. ಓ ಸಖತ್ತ ಕಾಣಿಸ್ತಾರೆ ಇಬ್ರು. ಚಿಯರ್ ಗರ್ಲ್ಸ್ ಚಿಯರ್. ಡುಮ್ ಡುಮ್ ಡುಮ್. ಇಲ್ಲ ಇಲ್ಲ, ಯಾರ್ದು ಅಮ್ಮ ಮಾತ್ರ ಅಲ್ಲಿ ಕುತ್ಕೊಂಡದ್ದು ಕಾಣಿಸುತ್ತೆ ಅಷ್ಟೇ. ಹಾಂ ನೋಡ್ರಿ ನೋಡ್ರಿ, ಈ ಕಡೆ ನೋಡ್ರಿ, ಸ್ವಲ್ಪ ಸ್ಮೈಲ್ ಇರಲಿ, ಸ್ಮೈಲ್ ಇರಲಿ, ತುಟಿಯಲ್ಲಿ ನಗುವಿರಲಿ. ದಿವನ್ ಕೊಡಮ್ಮ ಫಸ್ಟ್. ಇರಮ್ಮ ಕೊಡಮ್ಮ. ಹಾಂ ಥ್ಯಾಂಕ್ ಯು ಸೊ ಮಚ್. 300 ರೂಪಾಯಿ. ಏನಮ್ಮ ಎಲ್ಲರೂ ದುಡ್ಡು ಕೊಡ್ತದ್ಯಾ? ಓ ಶ್ರೀಮಂತೆ. ಎಲ್ಲರಿಗೂ 300 ರೂಪಾಯಿ ಅಜ್ಜಿ ಕೆಳಗಡೆ ಎಲ್ಲರಿಗೂ ಸೇರಿ ಹಿಡ್ಕೊಂಡೈತೆ ಅಮ್ಮ. ನೋಡಿ ನೋಡಿ. ಹಾಂ ಅಲ್ಲೇ ಡಿವೈಡ್ ಆಗ್ಬಿಡ್ತು. ಅದು ಮನಸ್ಸಲ್ಲಿರುತ್ತೆ. ಏ ಅಡ್ಡ ಬರ್ತಾ ಇಲ್ಲ, ಹಿಂಗ್ ಬರ್ತೈತೆ. ಸುಮ್ಮನೆ ವಿಡಿಯೋ ಹಿಡಿತಾರದು. ಹಾಂ ಇರೋಣ. ಕೊಡೋಣ. ಹಾಂ ಉಷಾ ನಾನು ನಿಂಗೆ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. ಉಷಾ ಬಂತು ವಿಡಿಯೋದಲ್ಲಿ ಬಿಡಿ. 100 ರೂಪಾಯಿ 200 ರೂಪಾಯಿ. ಏನು ಇಷ್ಟು ದೊಡ್ಡ ಕಾಯಿ ಹೇಳ್ತಾ ಚೂಸ್ತಾ ಇದೆಯಾ? ಅಸಲ ಫ್ಯಾನು ಹ್ಯಾಪಿ ಬರ್ತ್ಡೇ ಟು ಯು. Happy birthday to you. Happy birthday to you, Sharani. Happy birthday to you. ನಿನ್ನ ಬಾಳು ಎಂದು ಬೆಳಕಾಗಿ ಇರಲಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಸಲವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯೋ ದಾರಿಯಲ್ಲಿ ಕನಸುಗಳು ತುಂಬಿರಲಿ. ನಿನ್ನೆಲ್ಲ ಕನಸಲ್ಲಿ ಫೋಟೋ ಹಿಡಿಬೇಕಾನೆ. ಇರೋ ನಿಮಿಷ. ಕಬಾಕಂಗೆ ನೀನು ಕಂಟಿನ್ಯೂಷನ್ ಸ್ಟ್ಯಾಂಪ್. ಪೂಜೆ ಆಯಿತು, ಎಲ್ಲರೂ ಫೋಟೋಸ್ ತೊಗೊಂಡಿದ್ದಾಯಿತು. ಸೊ ಫೈನಲಿ ಕೆಳಗೆ ಬಂದು ಉಷಾನ ರೆಡಿ ಮಾಡಿಸಿ ಬರ್ಡೇಗೆ ಕೇಕ್ ಕಟ್ ಮಾಡಿಸಿದ್ದಾಯಿತು. ಸೊ ಕೇಕ್ ಕಟ್ ಮಾಡಿದ್ಮೇಲೆ ನಮ್ಮ ಕಡೆಯಿಂದ ಗಿಫ್ಟ್ ಅಂತೂ ಕೊಡಲೇಬೇಕಲ್ವ. ಸೊ ಎಲ್ಲರೂ ಏನೇನು ಪರ್ಚೇಸ್ ಮಾಡ್ಕೊಂಬಂದಿರೋ ಎಲ್ಲನೂ ರ್ಯಾಪ್ ಮಾಡಿ ಅವಳಿಗೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಫೈನಲಿ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾಳೆ. ಆ ವಿಡಿಯೋ ಕೂಡ ಇದರಲ್ಲೇ ಆಗಿಬಿಟ್ಟಿದೆ. ಗಿಫ್ಟ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನೋಡಿ ನನ್ನ ತಾಗಿ ಎಷ್ಟು ಗಿಫ್ಟ್ ಬಂದಿದೆ ಅಂತ. ಅದನ್ನ ತೋರಿಸ್ಬಿಟ್ಟು ಸಾಕು, ಹೇಳ್ಬೇಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ಡೈಲಿ ಹಾಕೋಬೇಕಿದೆ. ಅದಕ್ಕೆ ಡೈಲಿ ಅದಕ್ಕೆ ಕೊಡ್ಸಿರೋದು. ನೋಡ್ರಿ ಹೆಂಗೆ ಕೇಳ್ತಿದ್ದಾರೆ. ಅಣ್ಣಗೆ ಒಂದೊಂದೇ ಗಿಫ್ಟ್ ಕೊಟ್ಬಿಡು. ಥ್ಯಾಂಕ್ ಯು. 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 ಥ್ಯಾಂಕ್
ಕೋಣಾಣೆ ಕೋಣಾಣೆ ಕೋಣ ಒಂದೇ ಮನ್ಸಿಗೆ ನಗ್ತಾನೆ ಎಲ್ಲ ಹೇಳ್ತಾನೆ ಊಟ ಮಾಡ್ಸಿರಾಯ್ತು ನೀವು ಸುದ್ದಿ ಕೇಳಿ ಅದೇ ಸೌದೆಕಾಳು ಕುಣಿತ ಆಡ್ತಿದ್ವು ಕುಣಿತ ಆಡ್ತಿ ಯಾಕೆ ಅವ್ರು ಯೂಸ್ ಮಾಡ್ಲಿಕ್ಕೆ ಸಾಕು ಸುದ್ದಿ ಕೇಳಿ ಲೇಟ್ ಆಗುತ್ತೆ ಈಗ ಹಿಡ್ಕೊಂಡು ನಾಳೆ ಪೂಜೆ ಮಾಡ್ಬೇಕು ನಂಗೆ ಬಿಚ್ಚದು ಇಷ್ಟೊಂದು ಗಿಫ್ಟಲ್ಲಿ ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗಿ ತೊಗೋಬೇಕು ಅಂತ ಮನಸ್ಸಿಗೆ ಅನಿಸಿದರೆ ಖಂಡಿತ ಆ ಪ್ರಾಡಕ್ಟ್ ಡೀಟೇಲ್ನ ಕೇಳಿ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಡೀಟೇಲ್ಸ್ ಏನೇ ಆಗಿದ್ರು ಪರವಾಗಿಲ್ಲ. ಅದೇ ಹುಡುಗ ಒರಿಜಿನಲ್ ಲೇಸರ್ ಬ್ರ್ಯಾಂಡ್ ಮಹಾಲಕ್ಷ್ಮಿ ಅಂತ ಹಾಕ್ಬಿಟ್ಟಿದ್ಯಾ? ಅವಳು ಗಿಫ್ಟ್ ಕೊಡ್ತಾರ ದೋಸ. ನಿನ್ ಫ್ರೆಂಡ್ ಒಬ್ಳು ಮಾಡಿದ್ಲಲ್ಲ ನಮ್ಮ ಮದುವೆಲಿ. ಸ್ಟ್ರಾಬೆರಿ ವಾಲೆ ತೋರ್ಸ್ಲಾ? ಹಂಗೆ ತೋರ್ಸ್ಲಾ? ಬ್ರೇಸ್ಲೆಟ್ ಇದೇನಿದೆ ಗೊತ್ತಿಲ್ಲ. ಇದು ಬ್ರೇಸ್ಲೆಟ್ ಅನ್ಸುತ್ತೆ. ಓಯ್ ಸೂಪರ್ ಆಗಿದೆ. ಇದು ಬ್ರಾಸ್ಲೆಟ್ ಇದೇನಾ? ಹಂಗೆ ತೋರಿಸಿದ ಇದು ವಾಲೆ ಕಾಣಿಸುತ್ತಾ? ಓಪನ್ ಮಾಡು. ಇದು ವಾಲೆ ಜುಮ್ಕಿ ನಾಟ್ ವಾಲೆ ಜುಮ್ಕಿ ಇನ್ನು ಎಷ್ಟೈತೆ? ಕೊಟ್ಟಾಳೆ ಖುಷಿ ಪಡಬೇಕು. ಮೊಗದಷ್ಟು ಅಂತ. ಇದು ಡಾಲರ್ ಯಾರಿಗೆ? ಇದೇನಿದು? ಕಾಲ್ ಸೈಡ್ ಇದು. ಅದಕ್ಕೆ ನಕ್ಲೆಸ್ ಕಾಲ್ಟಿಂಗ್ ನಾಚಾಗತ್ತೆ. ಇದು ಬಳೆ ನನ್ನ ಕೈ ಏನಿಷ್ಟು ಕುದಿದ್ಯಾ? ಬಳೆ ಇದು ಇದಾ? ನನಗೆ ಶಾಕ್. ಆಯ್ತು. ಇನ್ನೊಂದೇನೋ ಬಿಟ್ಬಿಡಿ ಅಂತ. ಇಲ್ಲ ಕಾಲಿಗಳು. ಹ್ಯಾಪಿ ಹಾಂ, ಎಲ್ಲರೂ ಗಿಫ್ಟ್ ತುಂಬ 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 ಥ್ಯಾಂಕ್ಸ್. ಇಲ್ಲ ಥ್ಯಾಂಕ್ಸ್. ನನಗೆ ಹೇಳೇ ಇಲ್ಲ ವರ್ಷ ನೀನು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದು. ಸಪ್ರೇಟ್ ಆಗಿ ಹೇಳ್ದೆ. ನಂಗೆ ಹೇಳ್ದಾ? ಥ್ಯಾಂಕ್ಸ್ ಬೇಡ ನನಗೆ ಇವಾಗ. ಫೈನಲಿ ಗಿಫ್ಟ್ ಎಲ್ಲ ಅನ್ಬಾಕ್ಸಿಂಗ್ ಕೂಡ ಆಯಿತು. ಮತ್ತು ಒಂದು ರೌಂಡ್ ಊಟ ಕೂಡ ಆಯಿತು. ಫೋಟೋ ಸೆಷನ್ ಅಂತೂ ಆಗಲಿಲ್ಲ, ಯಾಕಂದರೆ ಆಲ್ರೆಡಿ 11 o'clock ಆಗಿತ್ತು. ಸೊ ಇವತ್ತಿನ ವೀಡಿಯೋನ ಇಷ್ಟಕ್ಕೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಲೆಂತಿ ವೀಡಿಯೋ ಆಯ್ತಲ್ವ, ಅದಕ್ಕೆ ಬಾಯ್ ಟೇಕ್ ಕೇರ್.